ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿಮ್ಮನ್ನ ಯಾರಿಲ್ಲಿ ಪಂಚಾಯತಿ ಮಾಡಕ್ ಕರೆದಿದ್ದು? ಅಂಥದ್ದೇನಿಲ್ಲ, ಆಗಿಲ್ಲ. ನಿಮ್ ಕೆಲಸ ಹೋಗಿ ನೋಡ್ಕೊಳ್ಳಿ. ನೋಡಿ, ಈಗ ಮುದುಕಿಗೆ ಚಟ್ಟ ಕಟ್ಟಿ ಹೋಗ್ಸೋದು ಒಂದೇ ಬಾಕಿ. ಧರ್ಮ, ಅಷ್ಟು ಮಾತ್ರ ಅಲ್ಲ, ಇನ್ನೂ ಬೇಕಾದಷ್ಟು ದೊಡ್ಡ ದೊಡ್ಡ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಹೊತ್ತಲ್ಲೇ ಒಳ್ಳೆ ಸುದ್ದಿ ಬರುತ್ತೆ. ಅದನ್ನ ಕೇಳ್ಕೊಂಡು ನಾನೆಷ್ಟು ಸಂತೋಷ ಪಡ್ತೀನಿ ಗೊತ್ತಾ? ಹೆಂಡತಿ, ಮಕ್ಕಳು, ಸಂಸಾರ, ವೈಯಕ್ತಿಕ ಸಂತೋಷ ಅನ್ನೋದೆಲ್ಲ ಏನೂ ಇಲ್ಲ ಅಂತ ಗೊತ್ತು. ಅದು ಗೊತ್ತಿದೆ ಅಲ್ಲ ನಾನು ನಿಮ್ಮನ್ನ ಪ್ರೀತಿಸಿ ಮದುವೆ ಆಗಿದ್ದು. ಅವಳು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾಳೆ. ನಿಮ್ಮ ಕ್ರಾಂತಿ ಬದುಕಿಂದ ಶಾಂತಿಯಿಂದ ಇರೋ ನಮ್ಮ ಈ ಸುಂದರವಾದ ಪ್ರಪಂಚಕ್ಕೆ ಯಾವ ಅಪಾಯನೂ ಆಗಬಾರ್ದು ಅಂತ ನಮ್ಮನ್ನ ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ಇಷ್ಟು ದೂರದಲ್ಲಿ ಜೋಪಾನವಾಗಿಟ್ಟಿರೋದು. ಬಲಿಯಾಯಿತೆ ಬದುಕು ವಿಧಿಯಾಟಕ್ಕೆ, ಬಲಿಯಾಯಿತೆ ಬದುಕು ವಿಧಿಯಾಟಕ್ಕೆ. ಬ್ರಹ್ಮ ಬರೆದ ಹಾಡೆಯಲ್ಲಿ ಅಂತ್ಯ ಏನಿದೆ? ಗೊತ್ತಾಗುತ್ತೆ ನಾನು ಯಾರು ಅಂತ. ಈ ಧರ್ಮರಾಜ್ ಬಗ್ಗೆ ನಿಮ್ಗೆ ಯಾರಿಗೂ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಸುಮ್ಮನಿದ್ರೆ ಸರಿ, ಇಲ್ಲ ಅಂದ್ರೆ ಬಾಲ ಕತ್ತರಿಸ್ಬಿಡ್ತೀನಿ. ಹೌದು, ಇವ್ರ ಬಗ್ಗೆ ತಿಳ್ಕೊಳಕ್ಕೆ ದೊಡ್ಡ ಗ್ರಂಥಾನೇ ಬರಿಬೇಕು. ಏ ಅನಗ, ಏನ್ ಒಳಗಡೆನೆ ಗೊಣ ಅಂತ ಗೊಣಗ್ತಾ ಇದೆಯಲ್ಲ, ನೀನು ನೋಡುವಂತ ಇರು. ಮೊದ್ಲು ನಿನ್ ಬಾಲನೇ ಕಟ್ ಮಾಡೋದು. ನಿಮ್ ಕತೆ ಇದ್ದಿದ್ದೆ ಅದೆಲ್ಲ ಬಿಟ್ಟಾಕಿ ಮೊದ್ಲು ಅಜ್ಜಿಗೆ ಹೊಟ್ಟೆಗೆ ಏನಾದ್ರೂ ತಿನ್ನಕ್ ಕೊಡ್ಬೇಕು, ಅವ್ರಿಗೆ ಸ್ನಾನ ಮಾಡಿಸ್ಬೇಕು, ಡಾಕ್ಟರ್ ಹತ್ರ ಕರ್ಕೊಂಡ್ ಹೋಗ್ಬೇಕು, ಇಲ್ಲ ಡಾಕ್ಟರ್ನೇ ಇಲ್ಲಿ ಕರ್ಕೊಂಡ್ ಬರ್ಬೇಕು. ಇಲ್ಯಾರು ಏನು ಮಾತಾಡಬಾರ್ದು. ಇಲ್ಯಾರಿಗೂ ನಾನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಸುಮ್ಮನೆ ನಿಂತ್ಕೊಂಡ್ರೆ ಸರಿ. ನನ್ನ ಮಾತು ಮೀರಿ ಯಾರಾದ್ರೂ ಒಳಗಡೆ ಕಾಲಿಟ್ರೆ ಮುಖಾಮುಖಿ ನೋಡೋದಿಲ್ಲ, ಹಂಗ್ ಹೊಡೆದಾಕ್ಬಿಡ್ತೀನಿ. ಹುಷಾರ್. ನಿಮಗೆಲ್ಲ ಇಷ್ಟೇ ಮರ್ಯಾದೆ. ಏನಮ್ಮ ಅನಘ, ನೀನು ಗಂಡ ಬಂದಿದ ತಕ್ಷಣ ನನ್ನನ್ನೇನೋ ಮಾಡ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೆ. ಈಗ ಇಲ್ಲಿ ಬಂದು ನಿಂತ್ಕೊಂಡು ನನ್ನ ಹತ್ರನೇ ಮಾತಾಡ್ತಾ ಇದ್ದಲ್ಲ. ಹೋಗು, ಇನ್ನು ಸ್ವಲ್ಪ ಹೊತ್ತಲ್ಲಿ ನಿನ್ನ ಗಂಡ ಬರ್ತಾನೆ. ಅವನ ಹತ್ರ ಏನೇನು ಹೇಳ್ಬೇಕು ಅದನ್ನೆಲ್ಲ ಹೇಳಿ ನನ್ನ ವಿರುದ್ಧವಾಗಿ ಎತ್ಕಟ್ಬಿಟ್ಟು ನನ್ನ ಮೇಲೆ ಜಗಳ ಮಾಡಿಸ್. ಹೋಗು. ಆ ಕೆಲಸ ಮಾಡೋದು ಬಿಟ್ಟು ಇಲ್ಲಿ ಬಂದು ಸುಮ್ಮನೆ ನಿಂತ್ಕೊಂಡು ನನ್ನ ಮುಖ ನೋಡ್ಕೊಂಡು ನಿಂತಿದ್ಯಾ. ಹೋಗಮ್ಮ. ನನ್ ಗಂಡ ನಿಮ್ ವಿರುದ್ಧವಾಗಿ ಮಾತಾಡೋಂಗ್ ಮಾಡ್ತೀನೋ ಇಲ್ವೋ ನನಗ್ ಗೊತ್ತಿಲ್ಲ, ಆದ್ರೆ ನನ್ ಗಂಡನಿಂದಾನೇ ನಿಮ್ ಜೀವಕ್ಕೆ ಅಪಾಯ ಬರೋದಂತೂ 100% ಸತ್ಯ. ಬರ್ದಿಟ್ಕೊಂಬಿಡಿ. ಬರ್ಲಿ, ಅದನ್ನು ನಾನು ನೋಡ್ಕೋತೀನಿ. ಸರಿ, ಯಾಕಿಲ್ಲಿ ಎಲ್ಲರೂ ಸುಮ್ಮನೆ ಗುಂಪು ಕಟ್ಕೊಂಡು ನಿಂತ್ಕೊಂಡಿದ್ದೀರಾ? ಹೋಗಿ, ಇಲ್ಲಿ ಯಾರು ಬರಬಾರ್ದು. ಹೋಗಿ, ಎಲ್ಲರೂ ನಾನು ಒಂಟಿಯಾಗಿ ಬಿಟ್ಬಿಟ್ಟು ನೀವು ಹೋಗ್ತಾ ಇರಿ. ಹೋಗಿ. ಧರ್ಮ, ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ನಾನೇನಮ್ಮ ಮಾತಾಡ್ಬಿಟ್ಟೆ? ನೋಡು, ಮೊದ್ಲಿಲ್ಲಿಂದ ಹೋಗ್ತಾರೆ. ಇಲ್ಲಿ ನಿಂತ್ಕೊಂಡು ನನ್ನ ಹತ್ರ ಯಾರು ನ್ಯಾಯ ಕೇಳಕ್ ಬರ್ಬೇಡಿ. ಅದ್ ಹಾಗಲ್ಲಪ್ಪ. ಹಾಗೂ ಇಲ್ಲ ಈಗೂ ಇಲ್ಲ. ಹೋಗಮ್ಮ ನೀನು, ಹೋಗಮ್ಮ.
ಲೇ ಇಲ್ಲೇನೆ ಮುಖ ನೋಡ್ತಾ ಇದ್ಯಾ? ಹೋಗೋ. ಸರ್, ಸತ್ಯವಾಗ್ಲೂ ನಾನು ನಿಮ್ಮನ್ನ ಇಂಥ ಪರಿಸ್ಥಿತಿಲಿ ಭೇಟಿ ಮಾಡ್ತೀನಿ ಅಂತ ಅನ್ಕೊಂಡು ಇರ್ಲಿಲ್ಲ. ನಾನು ಎಕ್ಸ್ಪೆಕ್ಟು ಮಾಡಿರ್ಲಿಲ್ಲ. ನಾನು ಏನೇನೋ ಅಂತ ಅನ್ಕೊಂಡು ಬಂದಿದ್ದೆ, ಇಲ್ಲಿ ಏನೇನೋ ಆಗೋಯ್ತು. ರಿಯಲಿ ಸಾರಿ ಸರ್, ಐ ಆಮ್ ರಿಯಲಿ ಸಾರಿ. ನೀನೇನಮ್ಮ ಮಾಡಕ್ಕಾಗುತ್ತೆ? ನಿಮ್ಗೂ ಅಜ್ಜಿಗೂ ಇರೋ ರಿಲೇಶನ್ಶಿಪ್ಪು ಎಂಥದ್ದು ಅಂತ ನನಗೆ ಗೊತ್ತಿಲ್ಲ ಸರ್. ಆದ್ರೆ ಈಗ ಒಂದು ವಿಷಯ ಮಾತ್ರ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ನೀವು ತಪ್ಪು ಮಾಡೋರಲ್ಲ ಸರ್. ನಿಮ್ಮ ಮೇಲೆ ಯಾವ ತಪ್ಪು ಇಲ್ಲ. ನಾವೇ ಸುಮ್ಮನೆ ನಿಮ್ಮ ಮೇಲೆ ಏನೇನೋ ತಪ್ಪಾಗಿ ಇಮ್ಯಾಜಿನ್ ಮಾಡ್ಕೊಂಡು ನೀವು ಸರಿ ಇಲ್ಲ ಅಂತ ನಾವೇ ತಿಳ್ಕೊಂಡ್ಬಿಟ್ವಿ. ನೀವು ನಮ್ಮ ಹತ್ರ ಮಾತಾಡಿದ ರೀತಿ ಅದೇ ಥರನೇ ಇತ್ತು ಸರ್. ನಿಮ್ಮನ್ನ ಮೊದಲನೇ ಸಲ ಫ್ಯಾಕ್ಟ್ರಿಲಿ ನೋಡಿದಾಗ ಗನ್ ತಗೊಂಡು ಶೂಟ್ ಮಾಡಿದ್ರಿ. ತುಂಬಾ ರೂಢಾಗಿ ಮಾತಾಡಿದ್ರಿ. ಅಂಥ ಒಂದ್ ವ್ಯಕ್ತಿಗೆ ಈ ಥರದ್ ಒಂದ್ ವ್ಯಕ್ತಿತ್ವ ಇರುತ್ತೆ, ಇಂಥದ್ದೊಂದ್ ಫ್ಯಾಮಿಲಿ ಇರುತ್ತೆ ಅಂತ ನಮಗ್ ಗೊತ್ತೇ ಇರ್ಲಿಲ್ಲ ಸರ್. ನಾನು ಅದ್ರ ಬಗ್ಗೆ ಯೋಚನೆನೂ ಮಾಡಿರ್ಲಿಲ್ಲ ಸರ್. ಸರ್, ನೀವು ಇವ್ರಿಗೋಸ್ಕರ ಮಾತ್ರ ಬದುಕ್ಬೇಕು ಅಲ್ವಾ ಸರ್? ಇವ್ರನ್ನ ಈ ಥರ ದೂರ ಇಟ್ಟು ಯಾಕ್ ಸರ್ ಈ ಹೋರಾಟ, ಸಮಾಜ ಸೇವೆ ಎಲ್ಲ ಯಾರಿಗೋಸ್ಕರ ಸರ್? ಅದೆಲ್ಲ ಬಾಯಿ ಮಾತಲ್ಲಿ ವಿವರ್ಸಕ್ಕಾಗಲ್ಲಮ್ಮ. ನಾನು ಯಾರು ಅನ್ನೋದನ್ನ ಯಾವತ್ತು ಯಾರಿಗೂ ತಿಳಿಸ್ಬಾರ್ದು ಅನ್ಕೊಂಡಿದ್ದೆ. ಈಗ್ಲೂ ನಿನಗೆ ಗೊತ್ತಿರೋದು ಕಾಲ್ಭಾಗ ಮಾತ್ರ ಸತ್ಯ. ನಿನಗೆ ಗೊತ್ತಿಲ್ಲದೆ ಇರೋದು ಇನ್ನೂ ತುಂಬಾ ಇದೆ. ಆದರೆ ಒಂದಂತೂ ಸತ್ಯ, ನೀನು ಒಳ್ಳೆ ಹುಡುಗಿ. ನಿನಗೆ ಒಳ್ಳೇದು ಮಾತ್ರನೇ ಆಗ್ಬೇಕು. ಈ ಪ್ರಪಂಚದಲ್ಲಿ ನಾನು ಯಾರಿಗೂ ಹೆದರೋದೇ ಇಲ್ಲ, ತಲೆಬಾಗೋದೂ ಇಲ್ಲ. ಅಲ್ಲಿ ಬೆಂಕಿಲಿ ಕರ್ಗೋಗ್ತಾ ಇದ್ದಾಳಲ್ಲ, ಅವಳೊಬ್ಳನ್ ಬಿಟ್ಟು ನನಗಿದ್ದಿದ್ದು ಒಂದೇ ಒಂದು ಭಯ, ನನ್ನ ಫ್ಯಾಮಿಲಿ ಮೇಲೆ ಯಾರ ಕಣ್ಣು ಬೀಳಬಾರ್ದು ಅನ್ನೋದೇ. ಅದಕ್ಕೋಸ್ಕರ ನಾನು ಇವ್ರನ್ನೆಲ್ಲ ಇಷ್ಟು ದೂರ ಯಾರಿಗೂ ಗೊತ್ತಿಲ್ಲದಂಗೆ ಬಚ್ಚಿಟ್ಟಿದ್ದೆ. ನಾನು ಸಮಾಜಕ್ಕೋಸ್ಕರ ಹೋರಾಡೋ. ನಮ್ಮ ತಂದೆ ಪರಂಪರೆ ಶ್ರೀಮಂತರು. ಅವ್ರ ಆಸ್ತಿ ಎಲ್ಲ ಯಾವುದು ಬೇಡ ಅಂತ, ಅವ್ರ ಉದ್ದೇಶ, ಅವ್ರ ಒಳ್ಳೆ ಗುಣ ಮಾತ್ರ ಆದರ್ಶವಾಗಿಟ್ಕೊಂಡು